ಆಮೇಲೇನೋ ನಾನು ದೇವ್ರ ಕೈ ಮುಗ್ದು ಕಣ್ಬಿಡ್ತೀನಿ. ಉಂಡಿ ಮೇಲೆ ನನ್ನ ಕಣ್ಮುಂದೆ ಅದೇ ಬ್ಯಾಗು. ನಂಬಕ್ಕೆ ಆಗ್ಲಿಲ್ಲ ಗೊತ್ತಾ? ಆದ್ರೆ ನಾನ್ ನಂಬ್ತೀನಿ ಪಾರು, ನಾನ್ ನಂಬ್ತೀನಿ. ಆ ನಮ್ಮವ್ವ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ ಕೈ ಹಿಡಿತಾಳೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಜನ ಒಂದ್ 4 ಅಕ್ಷರ ಕಲ್ತ್ಬಿಟ್ಟು ಯಾರು ದಿಂಡ್ರು ಇಲ್ಲ ಅಂತಾರೆ. ಆದ್ರೆ ಆ ಜನರಿಗೆ ಏನ್ ಗೊತ್ತು, ಯಾರು ಇರೋದಕ್ಕೆ ಅಲ್ವಾ ಅವನ ಇಲ್ವಾ ಅನ್ನೋ ವಾದ ನಡೆಯೋದು. ನಿಜ ಅಣ್ಣ, ಕೆಲವು ಸಲ ನಾವು ಅನ್ಕೊಳ್ದೆ ಇರೋದು ನಡೆದಾಗ ನಾಸ್ತಿಕರು ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ, ನಾವು ಆಸ್ತಿಕರು ಅದನ್ನ ಪವಾಡ ಅಂತೀವಿ. ಆದ್ರೂ ಈ ಅನ್ಎಕ್ಸ್ಪೆಕ್ಟೆಡ್ ಪವಾಡಗಳಿಗೆ ನಮ್ಮನ್ನ ಮೀರಿದೊಂದು ಶಕ್ತಿ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಆದ್ರೆ ಮದ್ವೆ ಮನೇಲಿ ಹಣ ಕದ್ದಿದ್ ಸೀನಾ ಅಂತ ಮಾದಪ್ಪಣ್ಣ ಹೇಳ್ದಾಗ ನಮ್ಮ ಕಷ್ಟನೇ ಆಯ್ತಿತ್ತು. ಸೀನಣ್ಣ ತುಂಬಾ ಒಳ್ಳೆಯವನು, ಜಗಳ ಆಡ್ತಾನೆ ಅನ್ನೋದ್ ಬಿಟ್ರೆ ಕದಿಯೋ ಬುದ್ಧಿ ಎಲ್ಲ ಇಲ್ವೇ ಇಲ್ಲ. ಕೊಸೆ, ನಮ್ ಮಾದಪ್ಪನ ಮಗ ನಮ್ ಸೀನಾ ಹೊಸಿ ಬೇಜವಾಬ್ದಾರಿ ಬಿಟ್ರೆ ಈ ತರ ಕೆಟ್ಟ ಬುದ್ಧಿ ಎಲ್ಲ ಅವನಿಗಿಲ್ಲ. ಅದನ್ನ ನಾನು ಮಾದಪ್ಪನ ತಾವು ಹೇಳಿದ್ರೆ ಅವನ್ನ ಕೇಳೋಕೆ ಇಲ್ಲ, ಇನ್ನು 4 ಬಿಡ್ತಾರ ಅವನಿಗೆ. ಅದಕ್ಕೆ ನಾನು ಸುಮ್ಕಿದ್ದೆ. ಆದ್ರೂ ನನಗೊಂದು ಡೌಟು, ಮದ್ವೆ ಮನೇಲಿ ಕಳ್ದೋಗಿದ್ ಬ್ಯಾಗು ದೇವಸ್ಥಾನದಲ್ಲಿ ಸಿಕ್ತು ಅಂದ್ರೆ ಈ ಕತ್ತಿರೋರ್ಗೆ ಗಿಲ್ಟ್ ಫೀಲ್ ಬಂದು ವಾಪಸ್ ತಂದಿಟ್ಟಿರ್ಬೋದಾ? ಅಥವಾ ಆ ಮಾಕಾಳವನೇ ಅವ್ರಿಗೆ ಗಿಲ್ಟ್ ಫೀಲ್ ಬರೋ ಥರ ಮಾಡಿ ವಾಪಸ್ ಕೊಡ್ಸಿರ್ಬೋದಾ? ಚಾನ್ಸಸ್ ಇದೆ ಅದಕ್ಕೆ. ಯಾಕಂದ್ರೆ ರೀಸೆಂಟ್ ಆಗಿ ಒಬ್ರು ನ್ಯೂಸ್ ಆಂಕರ್ ಅವ್ರ ಬ್ಲಾಗಲ್ಲಿ ಬರ್ಕೊಂಡಿದ್ದನ್ನ ನಾನು ಓದಿದ್ದೆ. ಒಬ್ಬ ಕಳ್ತನ ಮಾಡಿ ಆಮೇಲೆ ಅವ್ನಿಗೆ ಗಿಲ್ಟ್ ಫೀಲ್ ಆಗಿ ಆ ಸರನ್ನ ನೀಟಾಗಿ ಪ್ಯಾಕ್ ಮಾಡಿ ಈ ಆಂಕರ್ಗೆ ತಲುಪಿಸ್ಬಿಟ್ಟಿದ್ದಾರೆ, ಇದನ್ನ ಸಂಬಂಧಪಟ್ಟವ್ರಿಗೆ ತಲುಪಿಸಿ ಅಂತ. ಹಾಗೆ ಕೆಟ್ಟ ಸಂದರ್ಭದಲ್ಲಿ ಅನಿವಾರ್ಯಕ್ಕೆ ಕಳ್ತನ ಮಾಡಿ ಆಮೇಲೆ ಅದ್ರ ಪಶ್ಚಾತ್ತಾಪ ಆಗಿ ವಾಪಸ್ ತಂದು ಕೊಟ್ಟಿರ್ಬೋದು. ಸುಮ್ನೆ ಇವಾಗ ಏನೇನೋ ಯೋಚನೆ ಮಾಡ್ಕೊಂಡಿರೋದು ವೇಸ್ಟ್. ನಮ್ಮನೆ ನಮಗ್ ಸಿಕ್ಕಾಯ್ತಲ್ಲ ಅಷ್ಟೇ ಸಾಕು. ಜೊತೆಗೆ ಸಾಲನೂ ತೀರ್ತು. ಮನೆ ಪತ್ರ ಅಣ್ಣನ ಕೈಗೆ ವಾಪಸ್ಸು ಬಂತು. ಹೌದು ಕಣವ, ಇದಕ್ಕೆಲ್ಲ ಕಾರಣ ಆ ನಮ್ಮವ್ವ, ನಮ್ ಗ್ರಾಮ ದೇವತೆ. ಅವಳಿಗೆ ಭಕ್ತಿಯಿಂದ ಕೈ ಮುಗ್ದು ದೀಪ ಹಚ್ಬೇಕು. ಬರವ.